ಇದ್ದರೆ ಈ ರೈತ ಮಾಡುವ ಸಾಲ ತೀರುವುದರಲ್ಲಿ ಸಂದೇಹವಿಲ್ಲ ಸೀತಾ, ಸಂದೇಹವಿಲ್ಲ. ನಿಜ, ಆ ಡಿ.ಆರ್. ಪೂಜಾರ್ ಕವಿಗಳು ನಾಟಕ ಬರೆದಿದ್ದಾರೆ, ರೈತನ ಕರೆ ಜಗನ್ಮೆಲ್ಲ ಸಕ್ಕರೆ ಅಂತ. ಧನ್ಯ ಸೀತಾ ಧನ್ಯ. ರೈತನ ಹೆಸರು ನಾಡಿನ ಉಸಿರಾಗಿ ಈ ಜಗದ ಜನರ ಬದುಕೆಲ್ಲ ಸಕ್ಕರೆ ಆದರೆ ಅದೇ ಸಂತೋಷ. ಅಕ್ಕರೆಯ ಸಕ್ಕರೆಯಂತೆ ಹಾಲು ಸಕ್ಕರೆಯಾಗಿ ಬರುತ್ತಂತೆ ಬೆರೆಯುವ ಅಕ್ಕರೆಯಿಂದ ಹಾಡಿಕೊಳ್ಳಲು ಬಾರೇ ಚೆಲುವಿ. ಏನ್ರಿ ನೀವು ಇಂಥ ಸಮಯದಲ್ಲಿ ನಿಮ್ಗೆ ಹಾಡಿನ ಚಿಂತೆ? ಕವಿಯಾದವರಿಗೆ ಕತ್ತಲೆ ಬೆಳಕಾಗಿ ಕಾಣುವಂತೆ ಸಾಹಿತ್ಯಕ್ಕೆ ಸಮಯವಿಲ್ಲ. ಸಂಗೀತಯ ಸುಧಾ ಹರಿಸಿ ಅಂಥ ಮಕ್ಕಳಿಗೆ ತಂದೆಯಾಗಿ ಅಪ್ಪಟ್ಟ ವಿದ್ಯಾದಾನ ಮಾಡಿದ ಗುರುದೇವ ಗುರುಪುಟ್ಟರಾಜಪ್ಪ. ಅಂತ ಅಪ್ಪನಿಗೆ ಸಮಯವಿಲ್ಲದಾಗ ಈ ಜಗತ್ತಿಗೆ ದುಡಿಯುವ ಅನ್ನ ಹಾಕಲು ನನಗೂ ಸಮಯದ ಪರಿವೆ. ಸೀತಾ ಬಾ. ಸಂತೋಷ ತಂದೆ ಜಗತ್ತಿಂದ ದೂರವಾದಾಗ ಅದು ಕಣ್ಣಿಗೆ ಕಾಂತಿಯಾದಾಗ ಅನುರಾಗವೇನೋ ಆನಂದವೇನೋ ಅನುರಾಗವೇನೋ ಆನಂದವೇನೋ ಹೊಸ ಹೊಸ ಕವಿನುಡಿಯಲ್ಲಿ ನೀ ತಿಳಿಸಿದೆ ಸಂಗಾಳಿಯಂತೆ ಗಾಳಿ ಬಂದಿದೆ ಸಂಗೀತವಂತೆ ಸಂತೋಷ ತಂದೆ ಬೆಳಕಿಂದ ದೂರವಾದಾಗ ಬದುಕಲ್ಲಿಯೇ ಕಾಂತಿಯಾದಾಗ ಅಮೃತ ಕುಡಿದಂತೆ ಸ್ವರ್ಗವ ಸವಿದಂತೆ ಹೂವಾಗಿದೆ ಬಾಹುವಿನಾಗಿದೆ ಬಾಳು ಹಾಡಾಗಿದೆ ನಿನ್ನ ಸೇರಿ ನಾನು ಜೀವ ಹೂವಾಗಿದೆ ರಸಕಾವ್ಯವಿದು ಇದ ಹಾಡಲು ಕವಿ ಬೇಕೆ ಮೈದಿನ ಬರೋವರೆಗೂ ಪ್ರಸಾದ ತಡವೇ? ಹೌದು ಸೀತಾ, ಮನೆ ಖರೀದಿ ಮಾಡಿಕೊಂಡ ಹೊಲಕ್ಕೆ ನೇಗಿಲು ಹೊಡಿಲಿಕ್ಕೆ ಹೋದ ನನ್ನ ತಮ್ಮ ಇನ್ನೂ ಬಂದಿಲ್ಲ. ಅವನು ಬಂದ ನಂತರ ಎಲ್ಲರೂ ಸೇರಿ ಊಟಕ್ಕೆ ಮಾಡಿ ಅದು ನೆನೆಸುವಷ್ಟರಲ್ಲಿ ಅವನೇ ಬಂದ್ಬಿಟ್ಟು ಅಣ್ಣ ಅದಕ್ಕೆ ಬಾತಮ್ಮ, ಹೊಲಕ್ಕೆ ಹೋಗಿ ನೇಗಿಲ ಮುಗಿಸಿಕೊಂಡು ಬಂದೆಯ? ಹೌದಣ್ಣ, ಮುಗಿಸ್ಕೊಂಡು ಈಗಲೇ ಬಂದೆ. ಇದೇನು ಸೋದರ, ಕೈಯಲ್ಲಿ ಬೆಳೆಯ ನೇಗಿಲು,
ಹಸಿರು ಶಾಲೆಯಿಂದ ರೈತರ ಸಂಕೇತವಾಗಿ ಬಂದಲ್ಲ, ಇದೇನು ಸಮಾಚಾರ? ಇದರದೊಂದು ವಿಚಿತ್ರ ಕಥೆಯಣ್ಣ. ಸೂರ್ಯೋದಯಕ್ಕೆ ಸರಿಯಾಗಿ ಅನ್ನ ಮೊಸರು ನೈವೇದ್ಯ ಮಾಡಿ ನೇಗಿಲು ಪ್ರಾರಂಭಿಸಿದಾಗ ಭೂತಾಯಿಗೆ ಶರಣೆಂದು ಒಂದು ತಿರು ಹೋಗಿ ಬರುವಾಗ ನೇಗಿಲಿಗೆ ತಾಕಿ ಒಂದು ಹಂಡೆ ಎದ್ದಿತ್ತಣ್ಣ. ಅದನ್ನು ತೆಗೆದು ನೋಡಿದರೆ ಅದರ ತುಂಬಲ್ಲ ಬೆಳ್ಳಿ ಬಂಗಾರ ನಾಣ್ಯಗಳು ತುಂಬಿತು. ಅವುಗಳನ್ನು ನೋಡಿ ಗಾಬರಿಗೊಂಡೆ ಅಣ್ಣ. ಈಗ ಆ ಹಂಡೆ ಎಲ್ಲಿದೆಯಪ್ಪ? ಮಣ್ಣಿನ ಕಾಯ ಮಣ್ಣಿಗೆ ಎಂಬಂತೆ ಅದನ್ನು ತೆಗೆದುಕೊಂಡು ಅದರ ಸ್ಥಳಕ್ಕೆ ಹೋದನತ್ತಿಗೆ. ಅದರ ಸ್ಥಳ ಅಂದ್ರೆ ಎಲ್ಲಿ ಸೋದರ? ನನಗೊಂದು ಅರ್ಥವಾಗುತ್ತಿಲ್ಲ. ನಮಗೆ ಖರೀದಿ ಮಾಡಿದ್ದು ಆ ಚಿನ್ನದ ಹಂಡೆನಲ್ಲ, ಹೊಲ ಮಾತ್ರ ತೆಗೆದುಕೊಂಡು ಹೊಲ ಕೊಟ್ಟವನ ಕಡೆ ಹೋದೆ ಅಣ್ಣ. ಶಿವ ಶಿವ, ಏನಂದು ನುಡಿದನಪ್ಪ ಧರ್ಮವಂತ. ನಾನು ನಿಮಗೆ ಹೊಲ ಮಾರಾಟ ಮಾಡಿದ್ದೇನೆಂದರೆ ಅದರಲ್ಲಿರುವ ಯಾವ ವಸ್ತು ನಮ್ಮದಲ್ಲ, ಅವೆಲ್ಲವೂ ನಿಮಗೆ ಸೇರಿತ್ತು. ಅದಕ್ಕೆ ಒಪ್ಪದ ನಾನು ಕೂಡ. ನಾನು ನಿಮ್ಮ ಹೊಲ ಖರೀದಿ ಮಾಡಿದ್ದೇನೆ ವಿನಃ ಅದರಲ್ಲಿರುವ ಹಂಡೆನಲ್ಲ. ತೆಗೆದುಕೊಂಡು ಜೋರಾಗಿ ಹೇಳಿದಣ್ಣ. ಮುಂದೆ ಈ ನಮ್ಮಿಬ್ಬರ ವಾದ ವಿವಾದ ಅಲ್ಲಿ ನಡೆದ ಕೃಷಿ ಮೇಳ ಉದ್ಘಾಟಿಸಲು ಬಂದಿದ್ದ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಶ್ರೀಗಳ ಕಡೆ ಹೋಯ್ತು. ನಮ್ಮ ಸಮಾಚಾರ ತಿಳಿದ ಶ್ರೀಗಳು ಅಲ್ಲೇ ಇದ್ದ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿ ಅವರಿಗೆ ಆ ಹಂಡೆಯನ್ನು ಒಪ್ಪಿಸಿ ಈ ರೈತನನ್ನು ನೋಡಿ ನಕ್ಕು ನೆಲದಾಡಿ ಈ ರೈತನ ಸತ್ಯವನ್ನು ಅರ್ಥ ಮಾಡಿಕೊಂಡು ಆನಂದ ತುಂಬಿ ಈ ರೈತನ ಹೆಸರು ನಾಡಿನ ಉಸಿರಾಗಲಿ ಎಂದು ಇವರೇ ನಿಜವಾದ ನೇಗಿಲ ಯೋಗಿ, ಇವರೇ ನಿಜವಾದ ರೈತರೆಂದು ಅದೇ ಕೃಷಿ ಮೇಳ ವೇದಿಕೆಯಲ್ಲಿ ಸಾರಿ ಸಾರಿ ಹೇಳಿ ನನಗೆ ಈ ಬೆಳ್ಳಿ ನೇಗಿಲು ನೀಡಿ ಹಸಿರು ಶಾಲು ಹೊದಿಸಿ ಬೆನ್ನು ತಟ್ಟಿ ಆಶೀರ್ವದಿಸಿ ನನಗೊಂದು ಮಾತು ಹೇಳಿದ್ರಣ್ಣ. ಏನಂದು ಹೇಳಿದ್ರು ಸೋದರ? ಕೇಳೋ ಬಸರಂಗಿ, ಸತ್ಯವೇ ನಿನ್ನ ಉಸಿರನ್ನು ನಿತ್ಯ ಸಾಧಿಸುವ ನೀನು 10 ಅಧಿಕಾರಿಗಳ ಎದುರಲ್ಲಿ ಮುಂದೊಂದು ದಿನ ಇದೇ ಸರ್ಕಾರದ ಬೆಂಬಲಿಗರೊಂದಿಗೆ ಹಳ್ಳಿಯ ಹುಡುಗ ಬೆಳ್ಳಿಯ ಕಡೆಗೆ ಎಂದು ಬಿರುದು ಪಡಿಸಿಯ ನೆನಪಿರಲಿ ಎಂದು ಆಶೀರ್ವದಿಸಿದ. ಸತ್ಯವಂತನಾಗಿ ಆ ಭಜರಂಗಿಯ ದಯದಿಂದ ನೀನು ನನ್ನ ತಮ್ಮನಾಗಿ ಹುಟ್ಟಿ ಬಂದಿದ್ದಕ್ಕೂ ಸಹೋದರ, ಆ ನಿನ್ನ ವರ್ಣೆ ಅನ್ನೋದು ಏನೆಂದು ವರ್ಣಿಸಲಪ್ಪ? ಅದನ್ನ ಶ್ರೀಗಳೇ ವರ್ಣಿಸಿಬಿಟ್ರಣ್ಣ. ಹೃದಯ ಸಂಪತ್ತು ನಿಜವಾದ ಸಂಪತ್ತು. ಆಶಯದ ಹಕ್ಕಿ ಪಕ್ಷಿಗಳಂತೆ ಸದಾ ಹಾರಾಡಿ ಆನಂದ ಅನುಭವಿಸುವುದೇ ಜೀವನ. ಗುಡಿ ನೋಡುವುದಿಲ್ಲ, ದೇವರು ಮಾತನಾಡುವುದಿಲ್ಲ, ಈ ಆತ್ಮ ಶರೀರ ಮಾತನಾಡುತ್ತೆ. ಆದರೂ ದೇವರು ದೊಡ್ಡನಂದ್ರಣ. ಯಾಕೆಂದರೆ ಈ ಭೂಮಂಡಲ ಸುತ್ತಲೂ ಕಾಲು ಕೊಟ್ಟಿದ್ದಾನೆ, 100 ವರ್ಷ ದುಡಿಯುವ ಶಕ್ತಿ ಕೈಗಳಿಗೆ ಕೊಟ್ಟಿದ್ದಾನೆ, ಮಾತನಾಡಲು ನಾಲಿಗೆ ಕೊಟ್ಟಿದ್ದಾನೆ. ಇವೆಲ್ಲವನ್ನು ದಯಪಾಲಿಸಿದ ಆ ಭಗವಂತ ದೊಡ್ಡವನು, ನಾವೆಲ್ಲ ಅವನ ಆರಾಧಕರು. ನಿಜವಾಗಿಯೂ ಅನ್ನ ಕೊಡುವ ರೈತನೇ ಸಾಹುಕಾರ ಎಂದು ವರ್ಣಿಸಿ ಬಿಟ್ರಣ್ಣ. ಅಂಥ ಶ್ರೀಗಳ ಎದುರಿನಲ್ಲಿ ನಿನ್ನ ಸತ್ಯದ ಕೀರ್ತಿ ಆಕಾಶದ ತರಕು ಹಾರಿತಪ್ಪ. ಅಂತ ಅದ್ಭುತ ಶಕ್ತಿ ಬರಬೇಕಾದ್ರೆ ಅದು ನಿಮ್ಮಿಬ್ಬರ ಕೈಗುತ್ತಿನ ಆಶೀರ್ವಾದವಮ್ಮ. ಅಂತ ಅದ್ಭುತ ಶಕ್ತಿ ನಿನ್ನಲ್ಲಿ ಬೆಳೆಯಬೇಕಾದರೆ ಆ ತುಳಸಿಗೆರೆ ಶ್ರೀ ಮಾರುತೇಶ್ವರ ಆಶೀರ್ವಾದಪ್ಪ. ಅಷ್ಟೇ ಅಲ್ಲ, ನೀನು ಬಜರಂಗಿ ಅವತಾರ. ಅದಕ್ಕಾಗಿ ನನ್ನನ್ನು ಮಾತು ನಡೆಸಿಕೊಡಲೇಬೇಕು. ಒಂದೇ ಕಣ್ಣ 100 ಮಾತನ್ನಾದರೂ ಹೇಳು, ಸತ್ಯವಾಗಿ ನೆರವೇರಿಸಿಕೊಡ್ತೀನಿ. ಭಾರತೀಯ ಆದ ನಾವೆಲ್ಲ ಒಂದೇ ತಾಯಿಯ ಮಕ್ಕಳಂತೆ ನಡೆದು ನೆಲ ಜಲ ವಿಷಯ ಬಂದಾಗ ಪವಿತ್ರತೆ ಕಾಪಾಡಬೇಕು. ಪರಿಸರ ಹೆಣ್ಣನ್ನು ಕಣ್ಣೆತ್ತಿ ನೋಡದೆ ಪರ ವಸ್ತಿಗಾಗಿ ಆಸೆ ಪಡಬಾರದು. ಸತ್ಯಕ್ಕೆ ನ್ಯಾಯಕ್ಕೆ ಧರ್ಮಕ್ಕೆ ತಲೆಬಾಗಿ ಅನ್ಯಾಯ ವೃತ್ತಕ್ಕೆ ಸಿಡಿದದ್ದು ಮಣ್ಣಿನಿಂದಲೇ ಚಿನ್ನ ತೆಗೆಯುವ ಮಣ್ಣಿನ ಮಗನಾಗಿ ಬೆಳೆಯಬೇಕು. ಅದೇ ನನ್ನ ಆಸೆ. ಇದಾವ ದೊಡ್ಡ ಮಾತಣ್ಣ. ಜೈ ಜವಾನ್ ಜೈ ಕಿಸಾನ್ ಎಂಬ ಮೂಲ ಮಂತ್ರ ಮುನ್ನುಡಿದು ನೆಲ ಜಲ ವಿಷಯಕ್ಕೆ ನನ್ನ ಪ್ರಾಣನೇ ಹೊತ್ತಿತ್ತು. ಸ್ವಾಮಿನ ಕಾಂಚನ ನನ್ನ ಕಾರ್ಯಕ್ರಮ ಹಾಕಿ ಪರಸ್ತ್ರೀ ಹೆಣ್ಣನ್ನು ನನ್ನ ತಾಯಿ ಅಂತ ಕಾಣ್ತೀನಿ. ಸತ್ಯಕ್ಕೆ ಧರ್ಮಕ್ಕೆ ತೆರೆವಾಗ್ತೀನಿ, ಅಧರ್ಮಕ್ಕೆಂದು ತೆರೆವಾಗಲಾರೆ. ಆದರೆ ಎಂಬ ಅರ್ಥ ಮಾತಕ್ಕೆ ಸೋದರ ಕೇಳಣ್ಣ ಈ ಮಾತಿನ ಮರ್ಮವನು. ಅನ್ಯಾಯವನ್ನು ಉಸಿರದ ತಲೆ ಎತ್ತಿ ಬರುವವರ ತಲೆಯನ್ನೇ ತೆಗಿತೀನಿ. ಪರದನ ಪರಸ್ತ್ರೀಯರನ್ನು ಕಳ್ಳ ಕಾಲ ಸಂತಿ ಮಾಡಿ ರೈತರಿಗೆ ಮೋಸ ಇದು ನಿನ್ನ ಪವಿತ್ರ ಪಾದಾಳೆಗಳು.
ಹೊತ್ತಿಗೆ ಜನ ಎಲ್ಲ ಬೆಚ್ಚಿ ಬೀಳುವಂತೆ ಬೇಗ ದೆಪ್ಪೆ ಆಡಲು ಬಾಯಿ ಪದವನ್ನು ನಿನ್ನ ಹಾಡಿದ ಹಾಡನ್ನ ಕೇಳಿ ಒಡೆದ ಸಂಸಾರಗಳು ಒಂದಾಗ್ಬೇಕು ಹಾಗೆ ಹಾಡಿ ಹೇಳು. ಬೆಳಕಾಗಲಿ ಶುಭವಾಗಲಿ ನಮ್ಮ ಬಾಳಿಗೆ ನಮ್ಮ ಬಾಳಿಗೆ ನಮ್ಮ ಪಾಲಿಗೆ ಎಲ್ಲಾನು ದೇವ್ರೇ ನಮ್ಮ ಸಂಸಾರ ಆನಂದ ಸಾಗರ. ಬೆಳಕಾಗಲಿ ಬೆಳಕಾಗಲಿ ನನ್ನ ಬಾಳಿಗೆ ಶುಭವಾಗಲಿ ಶುಭವಾಗಲಿ ನಮ್ಮ ಏಳಿಗೆ ನಮ್ಮ ಬಾಳಿಗೆ ನಮ್ಮ ಬಾಳಿಗೆ ಎಲ್ಲಾನು ದೂರೇ ನಮ್ಮ ಸಂಸಾರ ಆನಂದ ಸಾಗರ ನಮ್ಮ ಸಂಸಾರ ಆನಂದ ಸಾಗರ. ಪ್ರೀತಿಗೆ ಯಾಗರ ಪ್ರೀತಿಗೆ ಆಸರ ಪ್ರೀತಿಗೆ ಎಂದಿಗೂ ನಮಗೆಲ್ಲ ಆಸರ ನಮಗೂ ಈ ಭೂಮಿಗೂ ಜನ್ಮದ ನಂಟಿದೆ ನಮಗೂ ಈ ಭೂಮಿಗೂ ಜನ್ಮದ ನಂಟಿದೆ. ಆ ದೇವರಾಣೆ ಬೇರೆನು ಕಾಣೆ ಆ ದೇವರಾಣೆ ಬೇರೆನು ಕಾಣೆ ನಮಗಾಗಿ ಭಗವಂತ ಕೊಟ್ಟ ಭಾಗ್ಯವೋ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ ಮನಗಳು ಸೇರಿದರೆ ತುಂಬಿದ ಮನೆಯಂತೆ ತುಂಬಿದ ಮನೆಗೆ ಮಾಡಲು ನೆರವಿನ ಬರೆಯುತ್ತೆ ಒಂದಾಗಿದ್ದರೆ ಎಲ್ಲ ರಾಮನ ಪ್ರೇಮ ಆದರೂ ಕೃಷ್ಣನ ಪ್ರೇಮ ಗಾನದ ನೋವ ಗಾನಡಿದ್ದರು ಬುದ್ಧನ ಮನಸೊಂದಮ್ಮ. ನಮ್ಮ ಅಣ್ಣನ ಕೈ ತುತ್ತು ನಮ್ಮ ಅತ್ತಿಗೆ ಕೈ ತುತ್ತು ನಮ್ಮ ಅಣ್ಣನ ಕೈ ತುತ್ತು ನಮ್ಮ ಅತ್ತಿಗೆ ಕೈ ತುತ್ತು ನಮ್ಮ ದೇವರ ಮನಸ್ಸೋರು ನಮಗಿಲ್ಲದ ಸಂಪತ್ತು ಬ್ರಹ್ಮನ ಕೈಯಲ್ಲಿದೆ ಜಗದ ಲೆಕ್ಕಗಳು ಅಣ್ಣನ ಕೈಯಲ್ಲಿದೆ ನಮ್ಮ ಸುಖಗಳು. ಅಣ್ಣ ನಮ್ಮ ಅಣ್ಣಾಡಿವರು ನಮ್ಮ ದೇವರು ಆಗಲು ತಿಂಗಳ ಬೆಳಕಿನ ಅಂಗಳದಲ್ಲಿ ಅರಳಿದ ಪ್ರೀತಿಯ ಸಂಚಾರ ದೇವರು ಬಂದರೆ ನಾಚಲೇಬೇಕು ಸ್ವರ್ಗವೇ ನಮ್ಮಿ ಸಂಸಾರ. ನಮ್ಮೊಳಗೆ ನಮ್ಮೆಲೆಯೊಳಗೆ ನಮ್ಮೊಳಗೆ ನಮ್ಮೆಲೆಯೊಳಗೆ ಅಹಸಾರು ಕನಸೊಂದೆ ಕನಸೊಳಗೆ ಪ್ರತಿ ಮನಸೊಳಗೆ ಅಹ ನಿರ್ಮಲ ಸ್ನೇಹವಿದೆ. ಅಣ್ಣ ನಮ್ಮ ಅಣ್ಣಾಡಿವರು ನಮ್ಮ ದೇವರು ಕೋಟಿ ಜನ ಬಂದರು ಬೇರೆಯಾಗಲು. ಬಾಳ ಗಂಡಿದ್ರಪ್ಪ